ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದು ಒಂದು ಪತ್ರವನ್ನು ಕೂಡ ಬರೆದ್ರೆ ಅದಕ್ಕೆ ಇನ್ನೊಂದು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. 2013ರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ವಿಚಾರವನ್ನು ಹೊರತುಪಡಿಸಿ ಯಾವುದೇ ಚಟುವಟಿಕೆಯನ್ನು ಮಾಡಬಾರ್ದು ಅನ್ನೋ ಒಂದು ಪತ್ರವನ್ನು ಕೂಡ ತೋರಿಸ್ತಾ ಇದ್ದಾರೆ. ನೋಡ್ರಿ, ಯಾವುದೇ ಶಾಲೆಯಲ್ಲಿ ಪಠ್ಯಕ್ರಮದಲ್ಲಿ RSS ಚಟುವಟಿಕೆ ನಡೆದಿಲ್ಲ. RSS ಚಟುವಟಿಕೆ ಎಲ್ಲಿ ನಡೀತದೆ? ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವ ಮಾಡ್ತಾರೆ. ಯಾವುದೋ ಒಂದು ಪ್ಲೇಗ್ರೌಂಡಲ್ಲಿ ಅವರೆಲ್ಲ ಕೂಡ್ತಾರೆ, ಸಾಂಘಿಕವಾಗಿ ಎಲ್ಲರೂ ಒಂದು ಕಡೆ ಕೂಡ್ತಾರೆ. ಒಂದು ಅವ್ರದ್ದೇ ಆದಂಥ ಒಂದು ಮೆರವಣಿಗೆ ಮಾಡ್ತಾರೆ. ಅಲ್ಲಿಂದ ಹೋಗಿ ಒಂದು ಕಡೆ ಸಂಘದ ವಿಚಾರ, ಸನಾತನ ಧರ್ಮದ ಬಗ್ಗೆ ಒಬ್ಬರು ಬೌದ್ಧಿಕ ಹೇಳ್ತಾರೆ. ಅಲ್ಲೊಂದು ದೇಶಭಕ್ತಿಯ ಸಂಘದ್ದೇ ಒಂದು ಗೀತೆ ಇದೆ, ನಮಸ್ತೆ ಸದಾ ವತ್ಸಲ ಅನ್ನೋದ್ರ ಮೂಲಕ ಒಂದು ಕಾರ್ಯಕ್ರಮ ಮುಗಿಸ್ತಾರೆ. ದಿನಾಲೂ ಈ ದೇಶದಲ್ಲಿ ಬೆಳಿಗ್ಗೆ ಸಾಯಂಕಾಲ ಶಾಖೆಗಳು ನಡೀತವೆ. ಒಂದು ತಾಸು ಕಬಡ್ಡಿಯೋ ಖೋಖೋನೋ ಯಾವ ಭಾರತೀಯ ಕ್ರೀಡೆಗಳನ್ನು ಆಡ್ತಾರೆ. ಅಲ್ಲಿಂದ ಒಬ್ಬ ಸ್ವಯಂ ಸೇವಕ ಎದ್ದು ನಿಂತು ದಿನಾಲೂ ಒಬ್ಬ ರಾಷ್ಟ್ರಭಕ್ತರ ಬಗ್ಗೆ ಒಂದು 5 ನಿಮಿಷದ ಅವ್ರ ಹೋರಾಟದ ಬಗ್ಗೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಪೃಥ್ವಿರಾಜ್ ಚವಾಣ್, ಛತ್ರಪತಿ ಶಿವಾಜಿ ಮಹಾರಾಜರು, ಅಹಿಲಾಬಾಯಿ ಹೋಳ್ಕರ್ ಇಂಥ ಮಹಾಪುರುಷರ ಬಗ್ಗೆ ಅಲ್ಲಿ ಒಂದು 5 ನಿಮಿಷದ ಒಂದು ದೇಶಭಕ್ತಿಯ ಯಾರು ಇದ್ದರೂ ಅಂಥ ಪುರುಷರ ಬಗ್ಗೆ ಚರ್ಚೆ ಆಗ್ತದೆ. ಮುಂದೆ ಎಲ್ಲರೂ ಕೂಡಿ ಪ್ರಾರ್ಥನೆಯನ್ನು ಹೇಳಿ ಮನೆಗೆ ಹೋಗ್ತಾರೆ. ನೀವು ದೇಶಭಕ್ತಿಯ ಬಗ್ಗೆ ಒಂದಷ್ಟು ಪಾಠಗಳನ್ನ ಹೇಳಲಾಗುತ್ತೆ ಅಂತ ಹೇಳ್ತಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಏನು ಹೇಳ್ತಾ ಇದ್ದಾರೆ, ಬಡ ಮಕ್ಕಳನಿಗೆ ದೊಣ್ಣೆಗಳನ್ನ ಕೊಟ್ಟು RSS ಅವರು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಬಡ ಮಕ್ಕಳಿಗೆ. ದೊಣ್ಣೆ ನನ್ನ ಆತ್ಮರಕ್ಷಣೆಗಾಗಿ. ಇಲ್ಲೂವರೆಗೆ RSSನವರು ಬಾಂಬ್ ತಯಾರು ಮಾಡಿಲ್ಲ, AK-47 ಹಿಡ್ಕೊಂಡು ಹೊಂಟಿಗೆಲ್ಲ, ಪೆಟ್ರೋಲ್ ಬಾಂಬ್ ತಯಾರು ಮಾಡಿ ನಾಗಮಂಗಲದ ಗಣಪತಿ ಮೇಲೆ ಹಾಕಿಲ್ಲ, ಯಾವುದಾದ್ರೂ ಮಸೂದಿ ಮೇಲೆ ಪೆಟ್ರೋಲ್ ಬಾಂಬದು ಏನಾದರೂ RSS ಹಾಕಿದೆ, AK-47 ತೊಗೊಂಡು ಯಾವುದಾದ್ರೂ ಮುಸ್ಲಿಮನ ಕೊಲ್ಲುವಂಥ ಕೆಲಸ RSS ಮಾಡಿದೆ. ಭಯೋತ್ಪಾದಕರು ತಯಾರು ಮಾಡೋ ಕಾರ್ಖಾನೆ ಮದ್ರಸಾಗಳು, ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂಥವ್ರು ಸಿದ್ದರಾಮಯ್ಯ, MB ಪಾಟೀಲು, ಪ್ರಿಯಾಂಕಾ ಖರ್ಗೆ ಅಂತ ಅತ್ಯಂತ ದೇಶದ್ರೋಹಿಗಳು. ಅಂದಾಗ RSS ಬಗ್ಗೆ ನೀವು ಏನು ಕಂಪ್ಲೇಂಟ್ ಮಾಡಲಿಕ್ಕೆ, ಅದಕ್ಕೆ ಬಗ್ಗೆ ಕೆಟ್ಟ ಮಾತುಗಳನ್ನ ಹೇಳೋಕ್ಕೆ ನಿಮ್ಗೆ ನೈತಿಕ ಹಾಕಿಲ್ಲ. ನೀವು ಪ್ರಿಯಾಂಕಾ ಖರ್ಗೆ ಅವರೇ ಕಲಬುರಗಿಯಲ್ಲಿ ಜನಸಾಮಾನ್ಯ ಜೀವನ ಮಾಡಲಾರಂಥ ಪರಿಸ್ಥಿತಿ ಮಾಡಿದ್ದೀರಿ. ಮುಸ್ಲಿಂ ಕೆಲವೊಂದು ಗುಂಡಾಗಳನ್ನ ತೊಗೊಂಡು ಹಿಂದೂಗಳ ಮೇಲೆ ಅಪಮಾನ ಮಾಡ್ತಾಯಿದ್ರು ಕಲಬುರಗಿ ಜಿಲ್ಲೆಯಲ್ಲಿ. ಆ ದುರ್ದೈವ ಅಂದರೆ BJPಯಲ್ಲಿರುವಂಥ ಕೆಲವೊಂದು ಕಳ್ಳರ ಗುಂಪು ವಿಜೇಂದ್ರನ ಬೆಂಬಲಿಗರು ಮೊನ್ನೆ ನಿಮ್ಮ ಮಾವ ರಾಧಾಕೃಷ್ಣ ಚುನಾವಣೆಯಲ್ಲಿ ನಿಮಗೆ ಹೆಲ್ಪ್ ಮಾಡಿದ್ರು. ಅದಕ್ಕೇ ವಿಜೇಂದ್ರನೂ ನಿಮ್ಮ ವಿರುದ್ಧ ಮಾತಾಡೋದಿಲ್ಲ, ಕಲಬುರಗಿ ಜಿಲ್ಲಾ BJP ಮುಖಂಡರು ಮಾತಾಡೋದಿಲ್ಲ. ನೀವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳಿದ್ದೀರಿ. ಪ್ರಿಯಾಂಕಾ ಖರ್ಗೆ ವಿರುದ್ಧ ವಿಜೇಂದ್ರ ಮಾತಾಡೋದಿಲ್ಲ, ವಿಜೇಂದ್ರ ವಿರುದ್ಧ ಪ್ರಿಯಾಂಕಾ ಖರ್ಗೆ ಮಾತಾಡೋದಿಲ್ಲ. ಇದು ಅಡ್ಜಸ್ಟ್ಮೆಂಟ್ನಿಂದ BJPಗೆ ಹಾನಿ ಆಗ್ತಾಯಿದೆ. ಇದರಿಂದ ಖರ್ಗೆ ಕುಟುಂಬಕ್ಕೂ ಹಾನಿ ಆಗ್ತಾಯಿಲ್ಲ, ಯಡಿಯೂರಪ್ಪ ಕುಟುಂಬಕ್ಕೂ ಹಾನಿ ಆಗ್ತಾಯಿಲ್ಲ.